ನಮಸ್ಕಾರ. ನಾವಿವತ್ತು ತೆಂಗಿನಕಾಯಿ ಯೂಸ್ ಮಾಡಿಕೊಂಡು ಐಸ್ ಕ್ರೀಮ್ ಮಾಡೋದು ನೋಡೋಣ. ಮೊದಲನೇದಾಗಿ ಕಾಯಿ ಎಲ್ಲ ಹೊಡೆದ್ಬಿಟ್ಟು ಈ ರೀತಿ ಸಪ್ರೇಟಾಗಿ ಕಾಯಲ್ಲಿರೋ ನೀರನ್ನು ತೆಗೆದು ಮೇಲ್ಗಡೆ ಇರೋ ಬ್ರೌನ್ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋಣ. ಹಾಗೆ ಒಂದು ಸುತ್ತು ಇದನ್ನು ಗ್ರೈಂಡ್ ಮಾಡಿದ ಮೇಲೆ ತೆಂಗಿನಕಾಯಿದು ನೀರೇನು ನಾವು ಆಗಲೇ ತೆಗೆದಿಟ್ಟಿದ್ವಿ ಅದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಇದನ್ನು ತುಂಬ ನುಣ್ಣಗೆ ಬೇಕಾದರೆ ರುಬ್ಕೋಬೋದು. ನಾನು ಸ್ವಲ್ಪ ತರಿಯಾಗಿ ರುಬ್ಕೋತಾ ಇದ್ದೀನಿ, ಏಕೆಂದರೆ ನನಗೆ ಬಾಯಿಗೆ ಸಿಗಬೇಕು ತೆಂಗಿನಕಾಯಿ ಅಂತ ಅಷ್ಟೇ. ನೀವು ಬೇಕಾದರೆ ಫುಲ್ ಪೇಸ್ಟ್ ಕೂಡ ಮಾಡ್ಕೋಬೋದು. ಈ ರೀತಿ ಪೇಸ್ಟ್ ಎಲ್ಲ ಮಾಡಿ ರೆಡಿ ಇಟ್ಕೊಳ್ಳಿ. ಮತ್ತೊಂದು ಪಾತ್ರೆಯಲ್ಲಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಕಾಯಿಸ್ಕೋಬೇಕು. ಅದು ಕಾಯೋ ಅಷ್ಟರಲ್ಲಿ ಈ ಕಡೆ ಕಾರ್ನ್ಫ್ಲವರಿಂದ ಸ್ಲರಿ ಮಾಡ್ಕೊಳ್ಳೋಣ. ನಾನು 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ. ಅದಕ್ಕೆ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಲರಿನ ರೆಡಿ ಮಾಡಿ ಇಟ್ಕೊಳ್ಳೋಣ. ಈಗ ಈ ಕಡೆ ಹಾಲು ಕಾದಿದೆ. ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನಿಮಗೆ ಸ್ವೀಟ್ ಎಷ್ಟು ಬೇಕು ಅನಿಸುತ್ತೆ ಅಷ್ಟು ಸಕ್ಕರೆನ ಇದಕ್ಕೆ ಹಾಕ್ಕೊಳ್ಳಿ. ಸಕ್ಕರೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಕ್ಕರೆ ಕರಗೋವರೆಗೂ ಮಿಕ್ಸ್ ಆದಮೇಲೆ ಈಗ ಇಲ್ಲಿ ಸ್ಲರಿ ಹಾಕ್ತಾಯಿದ್ದೀನಿ. ಸ್ಲರಿ ಹಾಕಿದ ತಕ್ಷಣ ಕೈ ಬಿಡದೆ ಇದನ್ನು ಚೆನ್ನಾಗಿ ಕೈ ಆಡ್ತಾ ಇರಬೇಕು. ಕಂಟಿನ್ಯೂಸ್ ಆಗಿ ಈ ಥರ ಸ್ಟರ್ ಮಾಡಿದ್ರೆ ಅದು ನೋಡಿ ಹೇಗೆ ಗಟ್ಟಿಗಾಗಿದೆ. ಇದಾದಮೇಲೆ ಆಫ್ ಮಾಡಿಬಿಟ್ಟು ತಣ್ಣಗೆ ಹಾಕಿಬಿಡಬೇಕು. ಸ್ವಲ್ಪ ತಣ್ಣಗಾದಮೇಲೆ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ. ನೀವು ಬೇಕಾದರೆ ಏಲಕ್ಕಿನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡೋವಾಗಲೇ ಹಾಕೋಬೋದು. ಈಗ ಇಲ್ಲಿ ಗ್ರೈಂಡ್ ಮಾಡಿರೋ ಕಾಯಿಗೆ ಇದು ವಾರ್ಮ್ ಆಗಿರೋ ಮಿಕ್ಸ್ಚರ್ನ ಹಾಕಿಬಿಟ್ಟು, ತುಂಬ ಬಿಸಿ ಇರಬಾರ್ದು, ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಈ ಥರ ಮಿಲ್ಕ್ ಶೇಕ್ ಅಥವಾ ಸ್ಮೂದೀಸ್ ಟೆಕ್ಸ್ಚರ್ ಬರುತ್ತೆ ನೋಡಿ. ಇದು ಈ ಕನ್ಸಿಸ್ಟೆನ್ಸಿ ಬಂದಮೇಲೆ ಇದನ್ನು ನೀವು ಐಸ್ ಮೌಲ್ಡಲ್ಲೋ ಅಥವಾ ಯಾವುದಾದ್ರೂ ಪಾತ್ರೆ ಲೋಟ ನಿಮ್ಗೆ ಯಾವುದ್ರಲ್ಲಿ ಬೇಕೋ ಅದರಲ್ಲಿ ಹಾಕಿಬಿಟ್ಟು ಅದನ್ನು ಫ್ರೀಝರಲ್ಲಿ ಇಟ್ಟು ಸೆಟ್ ಮಾಡಬೇಕು. ನಿಮ್ಗೆ ಯಾವುದೋ ಐಸ್ ಕ್ರೀಮ್ ಕಂಟೈನರ್ ಇಷ್ಟ ಆಗುತ್ತೆ ಅದರಲ್ಲಿ ಹಾಕಿಟ್ಕೊಳ್ಳಿ. ಸೊ 8 hours ಆ ಥರ ಬಿಟ್ಟ ಮೇಲೆ ನಮ್ಮ ಐಸ್ ಕ್ರೀಮ್ ರೆಡಿ ಆಗಿದೆ. ನೀವು ಕೂಡ ಈ ರೀತಿ ಐಸ್ ಕ್ರೀಮ್ ಮಾಡಿಕೊಂಡು ಎಂಜಾಯ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.